ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿನೇ ತುಂಬ ಸಿಂಪಲ್ಲಾಗಿ ತುಂಬಾ ಕ್ವಿಕ್ಕಾಗಿ ಆಗುವಂತಹ ಚಿಕನ್ ಪಲಾವ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ತುಂಬ ಈಸಿ ರೆಸಿಪಿ ಇದು, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಸೊ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲಿಗೆ ಈ ಪಲಾವ್ ಮಾಡ್ಕೊಳ್ಲಿಕ್ಕೆ ನಾನಿಲ್ಲಿ 1 ಲೋಟದಷ್ಟು ಮನೆಯಲ್ಲಿ ಸಾಮಾನ್ಯವಾಗಿ ಅನ್ನ ಮಾಡ್ಕೊಳ್ತೀವಲ್ವ ಆ ಅಕ್ಕಿನ ಬಳಸ್ಕೊಂಡಿದ್ದೀನಿ. ಇನ್ನು 1 ಲೋಟದಷ್ಟು ನಾನು ಇದಕ್ಕೆ ಸೋನಾ ಮಸೂರಿ ಅಥವಾ ಬಾಸುಮತಿ ರೈಸ್ ಅಂತೀವಲ್ವ, ಉದ್ದುದ್ದ ಕಾಳುಗಳಿರುತ್ತಲ್ವ ಆ ಅಕ್ಕಿನ ತೊಗೊಂಡಿದ್ದೀವಿ. ನೀವು ಇದಕ್ಕೆ ಬರೀ ಬಾಸ್ಮತಿ ರೈಸ್ನಲ್ಲಿನೇ ಸಹ ಮಾಡ್ಕೊಳ್ಬೋದು, ಬಟ್ ಫ್ಲೇವರ್ ತುಂಬ ಜಾಸ್ತಿ ಆದರೆ ನಾವು ಮಾಡುವಂಥ ಪಲಾವ್ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ 1 ಲೋಟ ಸಪರೇಟ್ ಅಷ್ಟು ನಾನು ಅಕ್ಕಿನ ತೊಗೊಂಡು ಈ ಪಲಾವ್ ಮಾಡ್ಕೊಳ್ಳೋ ಪ್ರೋಸೆಸ್ ತನಕ ನಾನು ಇದನ್ನು ನೆನಲಿಕ್ಕೆ ಬಿಡ್ತಾ ಇದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ, ಜೊತೆಗೆ ಅರ್ಧ ಕಟ್ಟಿನಷ್ಟು ಪುದೀನ, ಹಾಗೆ ಇಲ್ಲಿ ಒಂದು 5 ರಿಂದ 6 ಹಸಿಮೆಣಸಿನಕಾಯಿನ ಈ ರೀತಿ ಮುರಿದ್ಬಿಟ್ಟು ಹಾಕೊಳ್ಳಿ. ನಂತರ ಇದಕ್ಕೆ ನಾನಿಲ್ಲಿ 2 ದೊಡ್ಡ ಸ್ಪೂನ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ನೀವು ಏನು ಚಿಕನ್ ಎಲ್ಲ ಹಾಕಿ ಆದಮೇಲೂ ಸಹ ಹಾಕ್ಕೊಳ್ಬೋದು, ಬಟ್ ಒಮ್ಮೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ನೋಡಿ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮೊಸರು ಹಾಕಿ ಆದ ನಂತರ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಧನಿಯಾ ಕಾಳು ಹಾಗೆ 1 ಸ್ಪೂನ್ನಷ್ಟು ಕಾಳು ಮೆಣಸಿನ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಒಂದು ಸಣ್ಣ ಚೂರಿನಷ್ಟು ಚಕ್ಕೆ ಹಾಗೆ ಒಂದು 2 ರಿಂದ 3 ಇಲ್ಲ 4 ರಿಂದ 5 ಲವಂಗನ ಹಾಕ್ಕೊಳ್ಬೇಕಾಗತ್ತೆ. ನಂತರ ಇದನ್ನೆಲ್ಲ ಹಾಕಿ ಆದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತರಿತರಿಯಾಗಿ ಬಿಟ್ಕೊಳ್ಲಿಕ್ಕೆ ಹೋಗಬೇಡಿ, ಫುಲ್ಲಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ತರಿತರಿಯಾಗಿ ಬಿಟ್ಬಿಟ್ರೆ ರೈಸ್ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕಾಗಿ ಇದನ್ನು ಫುಲ್ ಫೈನಾಗಿ ನಾವು ಇದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ. ನಂತರ ಇದನ್ನು ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಪಾತ್ರೆನಲ್ಲೂ ಸಹ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ, ಸೇಮ್ ಪ್ರೊಸೀಜರೇ ಬರುತ್ತೆ. ಬಟ್ ಇದರಲ್ಲಿ ನಾವು ದಮ್ ಕಟ್ತೀವಿ, ಅದರಲ್ಲಿ ಕಟ್ಟೋದಿಲ್ಲ ಅಷ್ಟೇ. ನಂತರ ಇದಕ್ಕೆ ನಾನು ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಆದ ನಂತರ ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಅನಾನಸ್ ಹೂವು ಹಾಗೆ 2 ಮರಾಠ ಮೊಗ್ಗು, ಜಾವಿತ್ರಿ, ಕಲ್ಲು ಹೂವು, ಕಾಡಿ ಏಲಕ್ಕಿ, 1 ಮಾಮೂಲಿ ಏಲಕ್ಕಿ ಎಲ್ಲದನ್ನು ಹಾಕಿ ಆದ ನಂತರ ಇದಕ್ಕೆ ನಾನು ಹಸಿ ಪಲಾವ್ ಎಲೆನ ಬಳಸ್ತಾ ಇದ್ದೀನಿ. ನೀವು ಒಣಗಿರೋ ಪಲಾವ್ ಎಲೆನೂ ಸಹ ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕಿ ಆದ ನಂತರ ಇದನ್ನೊಂದ್ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೇನು ಆ ಮಸಾಲೆ ಹಾಕಿರೋಂಥ ಡ್ರೈ ಸ್ಪೈಸಸ್ ಎಲ್ಲ ಸ್ಮೆಲ್ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ಗೆ ನಾನಿಲ್ಲಿ 3 ಈರುಳ್ಳಿನ ಈ ರೀತಿ ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿನೆಲ್ಲ ಹಾಕಿಬಿಟ್ಟು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ, ಅಂದರೆ ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ನಾನು 1.5 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಆದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಶುಂಠಿ ಬೆಳ್ಳುಳ್ಳಿದು ಏನು ಹಸಿ ಸ್ಮೆಲ್ ಇರುತ್ತೆ ಅದು ಪೂರ್ವವಾಗಿ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಕುಕ್ ಆದ ನಂತರ ನಾನು ಇದಕ್ಕೆ ಅರ್ಧ kg ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕಿಬಿಟ್ಟು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು, ಅಲ್ಲಿವರೆಗೂ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಿಕನ್ ಎಲ್ಲ ಒಂದು ಸ್ವಲ್ಪ ಕುದಿ ಹತ್ತುತ್ತಾ ಇದೆ ಅನ್ನುವಾಗ ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕಿದ್ದೀನಿ. ನಂತರ 1 ಒಳ ಹಿಡಿಯಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ನೀವು ಉಪ್ಪನ್ನ ನೋಡಿಬಿಟ್ಟು ಸ್ವಲ್ಪ ವೇರಿಯೇಷನ್ಸ್ನ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಇದನ್ನೆಲ್ಲ ಹಾಕಿ ಆದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಎಷ್ಟು ಒಂದು ಅರ್ಧ ಕುಕ್ ಆಗೋವರೆಗೂ ನಾವು ಇದನ್ನು ಹಾಗೆ ಬಿಟ್ಬಿಡಬೇಕು. ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ 1 ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಹಾಕಿಬಿಟ್ಟು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಚಿಕನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಟ್ಟಾದ ನಂತರ ನಾವು ಮುಂಚೆನೇ ಏನು ಈ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ವಲ್ವ ಆ ಮಸಾಲೆನ ಹಾಕಿಬಿಟ್ಟು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮೊಸರು ಹಾಕಿರೋದ್ರಿಂದ ಹಸಿ ಸ್ಮೆಲ್ ಇದ್ದೇ ಇರುತ್ತೆ. ನಾವು ಹಸಿ ಸ್ಮೆಲ್ ಇದ್ದಾಗಲೇ ಅಕ್ಕಿ ಹಾಕ್ಬಿಟ್ರೆ ಚೆನ್ನಾಗಾಗೋದಿಲ್ಲ, ಹುಳಿ ಹುಳಿ ಬಂದುಬಿಡುತ್ತೆ. ಅದಕ್ಕಾಗಿ ಇದನ್ನು ಮಸಾಲೆ ಎಲ್ಲ ಹಾಕಿ ಆದಮೇಲೆ ಒಂದು 5 to 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಇದನ್ನು ಹಾಗೆ ಬಿಟ್ಬಿಡಬೇಕು. ಇಲ್ಲಿ ನೋಡಿ, ಹಸಿ ಸ್ಮೆಲ್ಲೆಲ್ಲ ಹೋಗಿ ಆದ ನಂತರ ನಾನಿಲ್ಲಿ ಇದಕ್ಕೆ 2 ಲೋಟ ಅಕ್ಕಿಗೆ 4 ಲೋಟ ನೀರ ತರಕ್ಕೆ ನಾನು ಇದನ್ನು ನೀರನ್ನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡಿದ್ದೀನಿ. ನೀರನ್ನೆಲ್ಲ ಹಾಕಿ ಆದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿದ ತಕ್ಷಣ ಒಂದು ಸಲ ಕೈ ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಈ ರೀತಿ ಇನ್ನೇನು ಮೊದಲನೇ ಕುದಿ ಸ್ಟಾರ್ಟ್ ಆಗ್ತಿದೆ ಅನ್ನುವಾಗ ನಾವು ಈ ಮುಂಚೆನೇ ಏನು ಅಕ್ಕಿನ ನೆನೆಸ್ಕೊಂಡಿದ್ವಲ್ವ ಆ ಅಕ್ಕಿನೆಲ್ಲ ಪೂರ್ತಿಯಾಗಿ ಇದಕ್ಕೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ಅಕ್ಕಿ ಎಲ್ಲ ಹಾಕಿ ಆದ ನಂತರ ಮತ್ತೆ ಇದನ್ನು ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ನ ಕೂಗಿಸ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಚಿಕನ್ ಪಲಾವ್ ಮನೆಯಲ್ಲಿನೇ ರೆಡಿ ಆಗಿಬಿಡುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.